ಯತ್ನಾಳ್ ಅವರು ಒಂದು ಮಾತು ಹೇಳಿದ್ರು ಮೊನ್ನೆ ಏನಂತ ಅಂದ್ರೆ ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೆ ಇದ್ದಂತ ರೀತಿಯಲ್ಲಿ ಇಲ್ಲ. ಅಲ್ಲ ನೀವ್ ಹೇಳುತ್ತಲ್ವಾ? ಅಲ್ಲಲ್ಲ, ನಾನು ಸಿದ್ದರಾಮಯ್ಯ ಇಲ್ಲ, ಸಿದ್ದರಾಮಯ್ಯನವ್ರು ಚೇಂಜ್ ಆಗ್ಯಾರ. ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಮಾಡ್ತಾ ಇದ್ದೀನಿ. ಬೇಡ ಅಂತಂದ್ರೆ ಬೇಡ. ಆ ಸಿದ್ದರಾಮಯ್ಯವ್ರು ಕಳೆದು ಹೋಗ್ಬಿಟ್ಟ. ಯತ್ನಾಳು ವಾಜಪೇಯಿ ಅವ್ರ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಿದ್ದಲ್ಲ, ಹಂಗಿದ್ದಾರ ಈಗ? ಹಂಗಿಲ್ಲ. ಹಾಗಂತೇಳಿ ನಾನೇನು ಬದಲಾವಣೆ ಆಗಿಲ್ಲ. 2013ರಲ್ಲಿ ಇಂದ 2018ರವರೆಗೆ ಇದ್ದಾಗೇನೆ. ಯಾಕಂದ್ರೆ ನಾನು ರಾಜಕೀಯಕ್ಕೆ ಬಂದು ನಿನ್ನೆ ಮೊನ್ನೆ ಅಲ್ಲ, 83ನೇ ಇಸ್ವಿನಲ್ಲೇ ಮೊದಲನೇ ಸಾರಿ MLA ಆಗಿ ಬಂದೆ. 84ರಲ್ಲಿ ಮಿನಿಸ್ಟರ್ ಆದೆ. ಈಗ 40 ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗಿ. ನಾನು 40 ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗಿ. ಮಾನ್ಯ ಯತ್ನಾಳ್ ಅವರೇ, ನಾನು ಅವತ್ತು ಹೆಂಗಿದ್ದೆ, 83ರಿಂದ 83ವರೆಗೆ ಹೆಂಗಿದ್ದೆ, 83ರಿಂದ ಹೇಗಿದ್ದೆ, ಈಗ 84ರಿಂದ ಎಲ್ಲಿ ಮಿನಿಸ್ಟರ್ ಇದೆ ಹಾಗೇನೆ 2013ರಿಂದ 2018ರವರೆಗೂ ಕೂಡ ಹೇಗಿದ್ದೆ ಅದೇ ರೀತಿ ಈಗಲೂ ಇದ್ದೀನಿ. ಬದಲಾವಣೆ ಆಗಿಲ್ಲ. ನೀವು ನಿಮ್ ಕಡೆ ಚಪ್ಪಾಳೆನೆ ಜೋರು ಬರ್ತಾ ಇಲ್ಲ. ಇದರ ಅರ್ಧಕ್ಕಿಂತ ಹೆಚ್ಚು ಜನ ಅಸಮಾಧಾನಿದ್ದಾರೆ. ಇನ್ನು ತುಂಬಾ ಜನ ಪಡೆದಿಲ್ಲ. ನನ್ನ ಮಾತಿಗೆ ಚಪ್ಪಾಳೆ ತಟ್ಟಿದ್ರು, ನಿಮ್ಮ ಮಾತಿಗೆ ಅಲ್ಲ. ಸರ್ ಒಂದೇ ನಿಮಿಷ. ನನಗೆ ಪರವಾಗಿ ಚಪ್ಪಾಳೆ ತಟ್ಟಿದ್ರು, ನಿಮಗೆ ಅಲ್ಲ. ತಟ್ಟಿದ್ದು ಒಂದೇ ನಿಮಿಷ. ಸನ್ಮಾನ್ಯ ಮುಖ್ಯಮಂತ್ರಿಗಳ ನೋಡಾಕ್ ಹೆಂಗಿದ್ರಿ ಹಂಗೆ ಅದೀರಿ, ಆದ್ರೆ ಸ್ವಭಾವದಾಗ ಹಂಗಿಲ್ಲ ಅಂತ ನಾವು ಹೇಳಕತ್ತೇವೆ. ಆ ಜಿಗಿಟದನ ಸಿ ಪಾಟೀಲ್, ನೀವು ನಮ್ ಜೊತೆಲೇ ಇದ್ದವರು, ಸುಮ್ಮನೆ ಯಾಕೆ ಕೂತ್ಗಳಿಯಪ್ಪ. ನಾ ಏನಾರ ಅಂದ್ಕೂಡ್ಲೆ ನನಗೆ ನೋಡಿ, ನೀವನು ನೋಡಿದೀನಿ, ನಾನು ನೋಡಿದಿರಿ. ನೀವು ಕೂತ್ಕೊಳ್ಳಿ, ನಮ್ ಜೊತೆ ಇದ್ದವರು ಅಲ್ಲ ನೀವು. ಅದರಿಂದ ಒಂದು ಮಾತು ಮಾತ್ರ ನೀವು ಚೆನ್ನಾಗಿ ಹೇಳಿದ್ರಿ, ಯಾರನ್ನೂ ಅಪ್ಪಾಜಿ ಎನ್ನಬಾರ್ದು ಅಂತ ಹೇಳಿದ್ರಲ್ಲ, ಅದು ಸರಿಯಾಗಿದೆ. ಅಂದ್ರೆ ನಮ್ಮ ದೇಶದ ಕರೆಕ್ಟ್ 100% ಕರೆಕ್ಟ್. ಐ ಅಗ್ರಿ ವಿತ್ ಯು. ಯಾರು ಕಾಲು ಮುಟ್ಟಿ ನಮಸ್ಕಾರ ಮಾಡಬಾರ್ದು ಅಂತ ಹೇಳಿದವರು ನರೇಂದ್ರ ಮೋದಿ ಅವರು. ಅದಕ್ಕೆ ನಾ ಹೇಳಿದ್ದು, ಇಲ್ಲಿ ಅಪ್ಪಾಜಿ ಸಂಸ್ಕೃತಿ ಕರ್ನಾಟಕದಲ್ಲಿ ಹೋಗ್ಬೇಕು. ಕಾಲು ಹಿಡಿದು ಕಾಲು ಮುಟ್ಟೋದು, ನಾವು ಯಾರಿಗಾದ್ರೂ ಅಪ್ಪಾಜಿ ಅನ್ಬೇಕಂದ್ರೆ ನಾವು ಯಾರಿಗೆ ಹುಟ್ಟಿರ್ತೀವ್ರ ಗಟ್ಟೆ ಅನ್ಬೇಕು. ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಥ್ಯಾಂಕ್ ಯು ಸರ್. 100% ಕರೆಕ್ಟ್. ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಯಾರು ನಮ್ಮನ್ನ ತಂದೆ ಅಂತ ನಾವು ಕರಿತೀವಿ, ಅವ್ರಿಗೆ ಅಪ್ಪಾಜಿ ಅಂತಂದ್ರೆ ಸರಿಯಾಗಿದೆ. ವಯಸ್ಸಾದವರಿಗೆ ಗೌರವ ಕೊಡಬೇಕು, ಅವರ ವ್ಯಕ್ತಿತ್ವಕ್ಕೆ ಗೌರವ ಕೊಡಬೇಕು, ಅವರ ಸಾಧನೆಗಳಿಗೆ ಗೌರವ ಕೊಡಬೇಕು, ಅವರ ಸಮಾಜಮುಖಿಯಾದಂಥ ಕೆಲಸಕ್ಕೆ ಗೌರವ ಕೊಡಬೇಕು. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಗೌರವ ಕೊಡಬಾರ್ದು ಅಂತ ನಾನು ಹೇಳಲ್ಲ, ಗೌರವ ಕೊಡಲೇಬೇಕು, ಪ್ರೀತಿಸಲೇಬೇಕು. ಗೊತ್ತಾಯ್ತಾ? ಮನುಷ್ಯರಾಗಿ ಕಾಣಲೇಬೇಕು. ಮನುಷ್ಯರಾಗಿ ಕಾಣದೇ ಇರತಕ್ಕಂಥ ಮನುಷ್ಯತ್ವ ಇದೆಯಲ್ಲ, ಅದನ್ನು ಮನುಷ್ಯತ್ವ ಅಂತ ಕರೆಯಲ್ಲ, ಮೃಗತ್ವ. ಮಾಡಬೇಡಿ. ವ್ಯಕ್ತಿ ಪೂಜೆ ಮಾಡಿದ್ರೆ ಸರ್ವಾಧಿಕಾರಿ ಆಗ್ತಾನೆ, ಸರ್ವಾಧಿಕಾರಿ ಪ್ರಜಾಪ್ರಭುತ್ವವನ್ನು ಧ್ವಂಸ ಮಾಡ್ತಾನೆ. ಅದಕ್ಕೆ ನಿಮ್ಮಿಂದ ಪ್ರೇರಣೆ ಆಗಿ ಮಾತಾಡಿದರು ಅವರು. ಒಂದೊಂದ್ಸಾರಿ
ವ್ಯಕ್ತಿ ಪೂಜೆ ನಿಮ್ಮಲ್ಲಿ ಇಲ್ವಾ ಸರ್? ಕರೆಕ್ಟ್ ಆಗಿ ಮಾತಾಡ್ತಾರೆ. ಎಲ್ಲಿದ್ರು ವ್ಯಕ್ತಿ ಪೂಜೆ ಇದಕ್ಕೆ ಮಂತ್ರಿ ಆದ್ರಲ್ಲ. ಕುಟುಂಬ ಪೂಜೆ ಸರಿ ಅಪ್ಪಾಜಿ ಎಂಬುದು ಗೌರವ ಕುಟುಂಬ ಪೂಜೆ ಸರಿನಾ? ಕೊಡೋದು ಅದಕ್ಕೆ ಅಪ್ಪಾಜಿ ಎಂಬುದು. ಕುಟುಂಬ ಅದಕ್ಕ ಕುಟುಂಬ ಪೂಜೆ ಸರಿನಾ? ಅರವಿಂದ್ ಅವರೇ ಯಾವುದೇ ವಿಷಯಕ್ಕೆ ಬೇರೆ ಬರ್ತಾ ಇದ್ದಾರೆ. ಮೇನ್ ಉತ್ತರಕ್ಕೆ ಬರ್ರಿ. ಬೇಡ ಅಂತ ಹೇಳೋದು ಯತ್ನಾಳ್ ಸಾಹೇಬ್ರು ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಅದು ನೀವು ಈಗ ಪಾಪ ಅವರು ನಿಮ್ಮ ಪಾರ್ಟಿನಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಪ್ರಿಯಾಂಕರೇ, ವ್ಯಕ್ತಿ ಗೌರವ ಕುಟುಂಬ ಅಪ್ಪಾಜಿ ಪೂಜೆ ಬೇಡ ನಮ್ ರೆಸ್ಪೆಕ್ಟಬಲ್ ಅಂತ ಅವ್ರು ಹೇಳ್ತಾ ನಾವ್ ಇದ್ದಾರೆ. ಯಾವ ತರ ಕೊಡ್ತೀವಿ ಆ ತರ ಇರ್ತದೆ. ನಾನು ನಿಮ್ಮ ಬಾಯಿಂದ ಈಗ ಕೇಳಿದ್ರೆ ನಂಗೆ ಭಾರಿ ಬೇಜಾರಾಗ್ತದೆ. ನೀವು ಹಿನ್ನೆಲೆನೇ ಗೊತ್ತು, ನನ್ನ ಹಿನ್ನೆಲೆ ಅವರು ಏನ್ ಹೇಳಿದ್ರು ಅಂದ್ರೆ ವ್ಯಕ್ತಿ ಅವ್ರು ಪೂಜೆ ಏನ್ ಬೇಡ ಹೇಳ್ತಾರೆ ಅಂತ ಸರ್, ಅಲ್ಲ. ಬಹಳವಾಗಿ ಅರ್ಥ ಮಾಡ್ಕೊಳ್ಳಿ.